ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವೆಯ್ಟ್ ಲಾಸ್ ಚಾಲೆಂಜ್ನ 2ನೇ ದಿನ ಆಗಿರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ವ್ಯಾಯಾಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಕ್ಸಸೈಸ್ನೆಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡಾದ್ಮೇಲೆ ನೀವು ಮಾಮೂಲಿ ಜೀರಿಗೆ ಯೂಸ್ ಮಾಡ್ತಿರಲ್ಲ, ಆ ಜೀರಿಗೆನ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ನೀವು ಡೈಲಿ ಯೂಸ್ ಮಾಡುವಂಥ ಸ್ಪೂನಲ್ಲೇ 1 ಸ್ಪೂನ್ ಜೀರಿಗೆ ಆದಮೇಲೆ 1 ಸ್ಪೂನ್ ಸೋಂಪ ಕಾಳು ಅಂತೀವಿ ನಾವು, ಸೋಂಪು ಅಂತ ಅಂತಾರಲ್ಲ, ಆ ಸೋಂಪ ಕಾಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಬೇಕು. ಈ ಥರ ಕುದ್ಮೇಲೆ ಅದನ್ನ ನಾವು ಸೋಸ್ಕೊಂಡು ನಾವು ಅದನ್ನ ಕುಡಿಬೇಕಾಗುತ್ತೆ. ಈ ಡ್ರಿಂಕು ವೆಯ್ಟ್ ಲಾಸ್ಗೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ನಾನು 7ವರೆಗೆ ನಾನು ಸ್ವಲ್ಪ ಡ್ರಿಂಕ್ನ ಕುಡಿದ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋದಿತ್ತು, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಎಡಿಟ್ನ ಮುಗಿಸ್ಕೊಂಡು ನಾನು 8ವರೆಗೆ ನಾನು ಪಿಸ್ತಾನ ತಿಂತಾಯಿದ್ದೀನಿ. ಸ್ವಲ್ಪ ಎನರ್ಜಿ ಬೇಕಲ್ವಾ, ಹಾಗೆ ಟಿ ವಿ ನೋಡಿಕೊಂಡು ಪಿಸ್ತಾ ತಿಂತಾಯಿದ್ದೆ. ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸೋದು ಆಗ ಕೆಲಸಗಳು ಸ್ವಲ್ಪ ಇದ್ವು, ಅದನ್ನೆಲ್ಲ ಮುಗಿಸ್ಕೊಂಡು 9:40ಕ್ಕೆ ನಾನು ಸ್ವಲ್ಪ ತಿಂಡಿ ಏನೂ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ರಾಗಿ ಗಂಜಿ ಕುಡಿಯೋಣ ಅಂತೇಳ್ಬಿಟ್ಟು ರಾಗಿ ಗಂಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಕೂಡ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಅದನ್ನ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ 1 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. 1 ರಿಂದ 2 ನಿಮಿಷ ಅದನ್ನ ಕುದಿಸ್ಕೊಂಡ್ರೆ ರಾಗಿ ಗಂಜಿ ರೆಡಿ ಆಗುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದು. ಹಳ್ಳಿ ಕಡೆ ಎಲ್ಲ ಇದನ್ನ ನೈಟ್ನೇ ಮಾಡಿಟ್ಕೊಂಡು ಕುಡಿತಾರೆ. ರಾಗಿ ಗಂಜಿ ಅಂದ್ರೆ ಯಾರಿಗೂ ಇಷ್ಟ ಇರಲ್ಲ ಹೇಳಿ? ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅದರಲ್ಲಿ ಅಷ್ಟೊಂದು ಹೆಲ್ತಿ ಇದಿದೆ ಅಲ್ವಾ? ಹಾಗಾಗಿ ನನಗೂ ತುಂಬಾ ಇಷ್ಟ ರಾಗಿ ಗಂಜಿ ಅಂದ್ರೆ. ಬೆಳಿಗ್ಗಿಂದ ತಿಂಡಿ ಮಾಡ್ಕೊಬೇಕು ಅಂತ ಏನು ಅನಿಸ್ತಾ ಇರ್ಲಿಲ್ಲ, ಅದಕ್ಕೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡ್ದೆ. ಇದನ್ನು ಕೂಡ ಮೇನ್ ಡಯಟ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಟಿಫನ್ಗೆ ಇದೇ ಆಗಿತ್ತು. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೊರಗಡೆಯಿಂದ ಬಂದುಬಿಟ್ಟು 11ವರೆಗೆ ನಾನು ಆ್ಯಪಲ್ನ ತಿಂತಾಯಿದ್ದೀನಿ. ನಾನೊಂದು ಡೈಲಿ ರೋಟೀನ್ ಅಂತ ಅದನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅದೇ ಟೈಮಿಂಗ್ಸಲ್ಲಿ ನಾವು ತಿಂತಾ ಹೋಗಬೇಕಾಗುತ್ತೆ. ಹೊರಗಡೆ ಹೋಗಿದ್ದನ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋದೆ. ಮಧ್ಯಾಹ್ನ 2 ಗಂಟೆ ಆಗಿತ್ತು, ಸ್ವಲ್ಪ ಲೇಟ್ ಆಯಿತು ಇವತ್ತು ಊಟ. ಹಾಗಾಗಿ ನಾನು ರೊಟ್ಟಿ ಮತ್ತು ಅವರೆಕಾಳು ತರಕಾರಿ ಪಲ್ಯ ಮಾಡಿಕೊಂಡು ಸ್ವಲ್ಪ ಅನ್ನ ಮೊಸರು ತಿಂತಾಯಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಪಲ್ಯ ಮೇನ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಪಲ್ಯ ಮಾಡಿಕೊಂಡೆ. ಹಾಗೆ ಸ್ವಲ್ಪ ತರಕಾರಿ ತರಬೇಕಿತ್ತು, ಅದಕ್ಕೆ ಹೋಗೋಣ ಅಂತೇಳಿ ಅಮ್ಮ ನಾನು ಹೊರಟ್ವಿ. ನಾವು ತೊಗೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಸಂಜೆ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕಿತ್ತು. ಸ್ವಲ್ಪ ಟೈಮ್ ಆಗಿರೋದ್ರಿಂದ ಬೇಗ ಮಾಡ್ಕೊಳ್ತಾ ಇದ್ದೆ ಅಡುಗೆನ. ಚಪಾತಿ ಮತ್ತು ಚಿಕನ್ ಫ್ರೈ, ಅನ್ನ ಸಾಂಬಾರು ಮಾಡಿದ್ದೆ ನಾನು. ಚಪಾತಿ ಎಲ್ಲ ಬೇಗ ಬೇಯಿಸ್ಕೊಳ್ತಾ ಇದ್ದೆ, ಅಮ್ಮ ಒತ್ಕೊಡ್ತಾಯಿದ್ರು. ಟೈಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಊಟ. ಹಾಗಾಗಿ ನಮ್ಮ ತಮ್ಮ ಬಂದುಬಿಟ್ಟು ನಾನು ಚಪಾತಿ ಬೇಯಿಸ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಅವನು ಒಂದು ಸ್ವಲ್ಪ ಬೇಯಿಸ್ಕೊಟ್ಟ. ಚಪಾತಿ ಎಲ್ಲ ಬೇಯಿಸಿದ್ಮೇಲೆ ಊಟಕ್ಕೆ ಕೂತ್ವಿ ಅಷ್ಟೂ. ಊಟಕ್ಕೆ ನೋಡಿ 2 ಚಪಾತಿ ಹಾಕ್ಕೊಂಡಿದ್ದೀನಿ, ಒಂದು 6 ಪೀಸ್ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಿಕನ್ ಫ್ರೈ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನನಗೆ ಫ್ರೈ ಅಂದರೆ ತುಂಬ ಇಷ್ಟ. ಹಾಗಾಗಿ ಊಟನ ಎಲ್ಲರೂ ಮುಗಿಸ್ಕೊಂಡು ನಾವು ವಾಕಿಗೆ ಹೋಗೋಣ ಅಂಥೇಳಿ ಹೊರಟ್ವಿ. 9:45 ಆಗಿತ್ತು ಟೈಮು. ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಅಷ್ಟು ದೂರ ಹೋಗಿ ವಾಕ್ ಮಾಡ್ಕೊಂಡು ಬಂದ್ವಿ. ನಾವೀಗೇ ಒಬ್ಬೊಬ್ಬರೇ ವಾಕಿಗೆಲ್ಲ ಹೋಗಲ್ಲ, ಎಲ್ಲರ ಜೊತೆಗೇ ಹೋಗ್ತೀವಿ. ನಮ್ಮ ತಮ್ಮ ಹಿಂದೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದ. ನಾನು ಚಿಕನ್ ಫ್ರೈ ರೆಸಿಪಿನೂ ಆಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಬೇಕು ಅಂದರೆ ನೀವು ಚೆಕ್ ಮಾಡಿ ನೋಡಿ. ನಾನು 2 ದಿನ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.